ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ಬೆಳಗಿನ ಶುಭೋದಯ. ಜುಲೈ 19ನೇ ತಾರೀಕು ಇವತ್ತು. ಸತತವಾಗಿ ನಾವು 3 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಕಾದು ಕುಳಿತಿದ್ವಿ. ಸೊ ಅದ್ಭುತವಾದ ಕಾರ್ಯಕ್ರಮ. ಇದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಕಾರಣಗಳಿವೆ. ಯಾಕೆಂದರೆ ಈ 19ನೇ ತಾರೀಕು ಇವತ್ತಿನ ದಿನ ಒಂದು 4 ಸೋಷಿಯಲ್ ಕಾಸ್ನ ನಾವು ಪ್ಲ್ಯಾನ್ ಮಾಡಿದ್ವಿ. ಬಹಳ ಸಕ್ಸಸ್ಫುಲ್ಲಾಗಿ ನಡೀತು. ಮೊದಲನೆಯ ಕಾಸ್ ಏನಂತ ಹೇಳಿದ್ರೆ ಉಚಿತ ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣೆ. ಮೋರ್ ದೆನ್ 60 ಪೀಪಲ್ ಅದನ್ನು ನೋಂದಾಯಿಸ್ಕೊಂಡಿದ್ರು. ತಪಾಸಣೆ ಸಮಯದಲ್ಲಿ ಜಾಸ್ತಿ ಜನ ಇದ್ದರು. ಅವರಿಗೆ ಟೆಸ್ಟ್ ಮಾಡಿ ನಾವು 65ಕ್ಕಿಂತ ಹೆಚ್ಚು ಕನ್ನಡಕವನ್ನು ವಿತರಣೆ ಮಾಡಿದ್ವಿ. ಬಹಳ ಖುಷಿ ನನಗೆ. ಒಂದು ಸಣ್ಣ ಕಿರು ನಮ್ಮ ಕಡೆಯಿಂದ ಅವರಿಗೆ ಸಿಗುವಂತಹ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಎರಡನೆಯದು ಬಹಳ ನನಗೆ ಹತ್ತಿರವಾದದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತು ಮಾಡಿದ್ವಿ. 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಅತಿ ಹೆಚ್ಚಿನ ಅಂಕದಲ್ಲಿ ಉತ್ತೀರ್ಣರಾದ 35 ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ವಿ. ಇದು ಒಂದು ದೊಡ್ಡ ಪ್ರೋತ್ಸಾಹ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೀನಿ. ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರ್ಬೋದು, ಅದು ಯಾವುದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಮನೋವಿಜ್ಞಾನಿಯಾಗಿ. ಸೊ ಇಟ್ ಇಸ್ ಎನ್ಕರೇಜಿಂಗ್ ದೆಮ್, ಮೈಂಡಿಗೆ ಎನ್ಕರೇಜ್ ಮಾಡೋದು, ಇನ್ನೂ ಉನ್ನತ ಸಾಧನೆಗಳನ್ನ ಮಾಡಬೇಕು ಅನ್ನೋ ಒಂದು ಮೆಸೇಜ್ನ ಮೈಂಡಿಗೆ ಕೊಡಲಿಕ್ಕೆ ಈ ರೀತಿಯಾದ ವೇದಿಕೆ ಕಾರ್ಯಕ್ರಮಗಳನ್ನ ನಾವು ಇಟ್ಕೊಳ್ತಾ ಇದ್ದೀವಿ. ಆಮೇಲೆ ಮೂರನೆಯದು ಬಹಳ ಹತ್ತಿರವಾದದ್ದು ನನಗೆ, ನನ್ನ ಮಾಧ್ಯಮ ಮಿತ್ರರು. ನಿಜ ಹೇಳ್ಬೇಕಂತ ಹೇಳಿದ್ರೆ ಈ ಪ್ರೀತಿನ ಜನಗಳಿಂದ ಗಳಿಸ್ಲಿಕ್ಕೆ ಸಹಾಯ ಮಾಡಿರೋರೇ ನೀವು ಮಾಧ್ಯಮ ಮಿತ್ರರು. ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ವೈರಲ್ ಆಗ್ತಾ ಇದೆ, ಎಷ್ಟು ಜನಗಳು ನನಗೆ ಖುಷಿಯಾಗಿ ಅಭಿನಂದನೆಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸಾವಿರಾರು ಜನಗಳು ನನ್ನ ಹತ್ರ ನೋಡಿ, ಹಣದಿಂದ ಇದನ್ನು ಗಳಿಸ್ಲಿಕ್ಕಾಗಲ್ಲ, ಪ್ರೀತಿಯಿಂದ ನಾನು ಜನ ಸಂಪಾದನೆ ಮಾಡ್ತಾಯಿದ್ದೀನಿ ಅನ್ನೋದು ಬಹಳ ಖುಷಿ ನನಗೆ. ಇಷ್ಟೊಂದು ಪ್ರೀತಿ ಮೊದಲನೆಯ ಸಲ ನನಗೆ ಇಷ್ಟು ಜನಗಳು ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀರಿ. ಇವತ್ತು 19ನೇ ತಾರೀಕು ನನ್ನ ಹುಟ್ಟಿದ ದಿನ. ಮೈಸೂರಿನ ಮಗಳಾಗಿ ಈ ಥರ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ನಾನು ಕೈ ಜೋಡಿಸ್ತಾ ಇದ್ದೀನಿ ಅನ್ನೋದು ಬಹಳ ಖುಷಿ. ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ನಿಮ್ಮ ಮನೆಯ ಮಗಳು ಡಾಕ್ಟರ್ ರೇಖಾ ಮನೋಶಾಂತಿ ಮೇಲೆ ಖಂಡಿತವಾಗ್ಲೂ ಇರಬೇಕು. ನಿಮ್ಮನ್ನೆಲ್ಲ ಬೆಳೆಸಬೇಕು, ನಿಮ್ಮ ಪ್ರೀತಿಯನ್ನು ಗಳಿಸ್ಬೇಕು ಅನ್ನೋ ಉದ್ದೇಶ ನನ್ನ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಂಡಿದ್ದೀನಿ. ಕೊನೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ನನಗೆ ಮ್ಯೂಸಿಕ್ ಇಸ್ ಹೀಲಿಂಗ್ ಫ್ಯಾಕ್ಟರ್. ಬೀಯಿಂಗ್ ಎ ಮನೋವಿಜ್ಞಾನಿಯಾಗಿ ನಾನು ಹೇಳೋದು, ಈ ಮ್ಯೂಸಿಕ್ ಇಸ್ ವರ್ಕ್ಸ್ ಲೈಕ್ ಎ ಮೆಡಿಸಿನ್ ಅಂತ ನನ್ನ ಮೆಸೇಜ್ನ ಡ್ರಾಪ್ ಮಾಡ್ತಾ ಇದ್ದೀನಿ. ಸಾವಿರಾರು ಕಾರ್ಯಕ್ರಮಗಳಿಗೆ ನಾನು ವೇದಿಕೆ ಹಂಚ್ಕೊಳ್ತೇನೆ. ಏನಕ್ಕೆ ಅಂದರೆ ಈ ಮ್ಯೂಸಿಕ್ಕಿಂದ ಎಷ್ಟು ಹೀಲಿಂಗ್ ಆಗಿರ್ತೀರ ಅಂತ ಹೇಳಲಿಕ್ಕೋಸ್ಕರ ನಾನು ಬರ್ತಾಯಿದ್ದೀನಿ. ಅಷ್ಟೇ ಚೆನ್ನಾಗಿ ನಮ್ಮ ಕಲಾವಿದರನ್ನು, ಕಲಾ ಪೋಷಕರನ್ನು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿಯಾಗುತ್ತೆ. 4 ಗಂಟೆಗೆ ಇವತ್ತು ನಮ್ಮ ಕಲಾಭಿಮಾನಿಗಳಿಗೆ ಒಂದು ಕಲಾ ಪೋಷಣೆ ನನ್ನ ಕಡೆಯಿಂದ ಸನ್ಮಾನ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಕಾರ್ಯಕ್ರಮ ಈ ಚೌಕಟ್ಟಿನಲ್ಲಿ ಚಿಕ್ಕದಾಗಿದ್ರು ಚೊಕ್ಕವಾಗಿ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಗಳಾಗಿದ್ದೀರಾ. ನನಗೆ ಬಹಳ ಸಂತೋಷ. ಲವ್ ಯು ಮೈಸೂರು, ಲವ್ ಯು ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೇಖಾ ಮನೋಶಾಂತಿ, ಮನೋವಿಜ್ಞಾನಿ. ಧನ್ಯವಾದಗಳು.